ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದು ಸರಿ, ಹಟ್ಟಿ ಒಳಕ ಬಂದಿದ್ಯಲ್ಲ, ನೀನೇ ಅದು ಯಾಕೆ ಅಂತಾಳೆ ವಿನಂತಿ. ಏಯ್, ನನ್ನ ಮನೆ ಒಳಕ ನೀನು ಯಾಕೆ ಬಂದಿದ್ದೆ ಅಂತಾರೆ ಸಾವಿತ್ರಿ. ಅಲ್ಲ, ನಾನು ಯಾಕೆ ಬಂದಿದ್ದೆ, ನಾನು ಯಾಕೆ ಹೋದೆ ಅಂತ ಕೋರ್ಟು ನಿಮ್ತವ ಹೇಳಬೇಕು ಅಂತ ನನಗೇನು ಹೇಳಿಲ್ಲ. ಅಷ್ಟಕ್ಕೂ ನಾನು ಮನ್ಸು ಮಾಡಿದರೆ ಈ ಕ್ಷಣದಿಂದನೇ ಹಟ್ಟಿ ಒಳಕ ಬರ್ಬೋದು. ಬರಲೇ ಅಂತಾಳೆ ವಿದ್ಯಾ. ಅಯ್ಯಯ್ಯೋ, ಅಂಥ ಕೆಲಸ ಮಾತ್ರ ಮಾಡಿಬಿಟ್ಟಿಯಾ? ಅದೇನು ಊದ್ತಿದ್ದೀನಿ ಅಂದ್ಯಲ್ಲ, ಊದು ನೋಡು. ಇನ್ಮ್ಯಾಕೆ ರಾತ್ರಿ ಹೊತ್ನಾಗೆ ಹೀಗೆಲ್ಲ ತಿರುಗಾಡಬೇಡ. ಮೊದಲೇ ಆ ಮಾದೇವಕ್ಕ ಬೇರೆ ಹೋದ್ವಾರ ಸತ್ತು ಹೋಗವಳೆ. ನೋಡಿದವರೆಲ್ಲ ದೈವ ಗಿವ ಆಗಿ ಬಂದ್ಬಿಟ್ಟಿದ್ದಾರೆ ಅನ್ಕೋತಾರೆ. ಏಯ್ ಬಾರೆ, ಅವಳೇನಾರ ಮಾಡ್ಕೊಳ್ಳಿ ಅಂತ ಸಾವಿತ್ರಿ ಹೋಗ್ತಾರೆ. ಅವ್ರು ಹೋದ್ರು. ಎದ್ದೇಳಿ ಅಂತಾಳೆ ವಿದ್ಯಾ. ಕಣ್ಮಣಿ ಮತ್ತು ರಾಕಿ ನಿಂತ್ಕೋತಾರೆ. ಏನಣ್ಣ ಇದು ಅಂತಾಳೆ ವಿದ್ಯಾ. ಅದು ನಾವಿಬ್ಬರು ಒಬ್ರನ್ನೊಬ್ರು ಪಿರುತಿ ಮಾಡ್ತಿದ್ದೀವಿ ಅಂತಾನೆ ರಾಕಿ. ಹಾಗಂತ ಹೀಗೆ ಕದ್ದು ಮುಚ್ಚಿ ನಾನು ನಿಮಗೆ ಹೇಳ್ಬೋದು ಅಣ್ಣ, ಆದರೆ ಕೆಲವರಿಗೆ ನಾನು ಬುದ್ಧಿ ಹೇಳೋಕ್ಕೆ ಆಗೋಕ್ಕಿಲ್ಲ. ಯಾಕಂದರೆ ನಾನು ಅವ್ರ ದೃಷ್ಟಿಲಿ ಈ ಹಟ್ಟಿಗೆ ಸಂಬಂಧಪಟ್ಟೋಳಲ್ಲ. ಇಂಥ ಸಣ್ಣ ಮನಸ್ಥಿತಿ ಇರೋರಿಗೆ ಗೊತ್ತಾಗಬೇಕು. ಮುಂಚೆ ಮಾವಯ್ಯಂಗೆ ನಿಮ್ಮ ಪಿರುತಿ ವಿಷಯನ ಹೇಳಿಬಿಡಿ. ದಯವಿಟ್ಟು ಮಾವಯ್ಯನ ಮಾನಕ್ಕೆ ಹಾನಿಯಾಗುವಂಥ ಕೆಲಸ ಇನ್ಯಾವತ್ತೂ ಮಾಡಬೇಡಿ. ಮೊದಲು ನೀವಿಬ್ಬರು ಇಲ್ಲಿಂದ ಹೊರಡಿ ಅಂತಾಳೆ ವಿದ್ಯಾ. ಆಗ ಕಣ್ಮಣಿ ವಿದ್ಯಾನ ತಪ್ಕೊಂಡು ಅಳ್ತಾ, ಸಾರಿ ಅದಕ್ಕೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತಾಳೆ. ಅಯ್ಯೋ ಕಣ್ಮಣಿ, ಯಾಕೆ ಹಿಂಗೆ ಅಳ್ತಿದ್ಯಾ ಅಂತಾಳೆ ವಿದ್ಯಾ. ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ತಿಳ್ಕೊಳ್ದೆ ಶಾನೇ ತಪ್ಪು ಮಾಡಿಬಿಟ್ಟೆ ಅಂತಾಳೆ ಕಣ್ಮಣಿ. ಅಯ್ಯೋ, ಅಷ್ಟು ಸಣ್ಣ ವಿಚಾರಕ್ಕೆ ಯಾಕೆ ಅಷ್ಟೊಂದು ಹೇಳ್ತಿದ್ಯಾ? ಅದು ಯಾವುದನ್ನು ನಾನು ಮನಸ್ಸಲ್ಲಿ ಮಾಡ್ಕೊಂಡಿಲ್ಲ ಬಿಡು ಅಂತಾಳೆ ವಿದ್ಯಾ. ಯಾರಾದ್ರೂ ತಮ್ಮ ದ್ವೇಷ ಮಾಡೋರ ಒಂದು ತಪ್ಪು ಸಿಕ್ಕಿದ್ರೆ ಸಾಕು, ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಕಾಯ್ತಿರ್ತಾರೆ. ಆದರೆ ನೀವು ಸಿಕ್ಕಾಕ್ಸೋಕೆ ಟೈಮ್ ಇದ್ದರೂ ನಮ್ಮನ್ನು ಬಚಾವ್ ಮಾಡಿದ್ರಿ. ಇದರಿಂದನೇ ನಿಮ್ಮ ವ್ಯಕ್ತಿತ್ವ ಏನು ಅಂತ ಗೊತ್ತಾಯ್ತದೆ. ಆದರೆ ನಾನು ತಪ್ಪು ತಿಳ್ಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತಾಳೆ ಕಣ್ಮಣಿ. ಇವಾಗ ಆ ವಿಚಾರನ ಬಿಡು. ನೋಡಿ, ಯಾವಾಗಾದ್ರೂ ಟೈಮ್ ನಮ್ಮ ಪರವಾಗೇ ಇರಾಕಿಲ್ಲ. ಅದಕ್ಕೆ ಈ ವಿಚಾರ ಬೇರೆಯವರಿಂದ ಮಾವಯ್ಯನಿಗೆ ಗೊತ್ತಾಗೋಕ್ಕೂ ಮುಂಚೆನೇ ನೀವೇ ಹೇಳಿಬಿಟ್ಟು ಅರ್ಥ ಮಾಡಿಸ್ಬಿಡಿ. ಮೊದಲು ನೀವಿಬ್ಬರು ಇಲ್ಲಿಂದ ಹೋಗಿ ಅಂತಾಳೆ ವಿದ್ಯಾ. ಇಬ್ಬರು ವಿದ್ಯಂಗೆ ಕೈ ಮುಗ್ದು ಅಲ್ಲಿಂದ ಹೋಗ್ತಾರೆ. ಈಚೆ ಬೆಳಿಗ್ಗೆ ಕಣ್ಮಣಿ ರೂಮಲ್ಲಿ ಇರ್ತಾರೆ. ಮೋನ, ಈಶ್ವರಿ, ಚಿತ್ರನೂ ಇರ್ತಾರೆ. ಕಣ್ಮಣಿ, ನಿನಗೆ ಅಂತ ನಾನು ಅವ್ವ ಹೋಗಿ ಸೀರೆ ತಗೊಂಡು ಬಂದಿದ್ದೀವಿ, ತಕ ಅಂತ ಕೊಡ್ತಾಳೆ ಚಿತ್ರ. ಆಗ ಕಣ್ಮಣಿ, ಸೀರೆ ನೋಡಿ, ವಾವ್ ಸೂಪರ್ ಆಗಿದೆ ಚಿತ್ರಕ್ಕ, ಇಷ್ಟ ಆಯಿತು, ಇಬ್ಬರಿಗೂ ಥ್ಯಾಂಕ್ಸ್ ಅಂತಾಳೆ. ನೀನು ಈ ಸೀರೆ ಉಟ್ಕೊಂಡು ಮೈ ತುಂಬ ಒಡವೆ ಹಾಕ್ಕೊಂಡು ಲಕ್ಷಣವಾಗಿ ರೆಡಿಯಾಗಿ ಬಂದುಬಿಡು. ನಿನಗೆ ಇನ್ನೊಂದು ಖುಷಿ ವಿಚಾರ ಹೇಳ್ತೀನಿ ಅಂತಾರೆ ಈಶ್ವರಿ. ಯಾಕೆ ಚಿಕ್ಕಮ್ಮ, ಎಲ್ಲಾದರೂ ಗುಡಿಗೆ ಹೋಯ್ತಿದ್ದೀವಾ ಅಂತಾಳೆ ಕಣ್ಮಣಿ. ಗುಡಿಗಲ್ಲ, ಈ ರಾಜಕುಮಾರಿನ ನೋಡೋಕ್ಕೆ ರಾಜಕುಮಾರ ಬರ್ತಾ ಇದ್ದಾನೆ, ಅದಕ್ಕೆ ಅಂತಾರೆ ಈಶ್ವರಿ. ಶಾಕ್ನಿಂದ ಕಣ್ಮಣಿ ನೋಡ್ತಾಳೆ. ನಮ್ಮ ದೂರ ಸಂಬಂಧಿಕರು ಮಗ ನಿನ್ನ ನೋಡೋಕ್ಕೆ ಬರ್ತಾರೆ ಕಣವ ಅಂತಾರೆ ಮೋನ. ಅವ್ರ ಹೆಸರು ನವೀನ್ ಕುಮಾರ್ ಅಂತ, ಒಳ್ಳೆ ಗುಣವಂತ, ಬುದ್ಧಿವಂತ, ನೋಡೋದಕ್ಕೆ ಶಾನೆ ಲಕ್ಷಣ ಆಗವನೆ ಅಂತಾಳೆ ಚಿತ್ರ. ನೋಡು ಕಣ್ಮಣಿ, ನಾನು ತಂದಿರೋ ಸೀರೆ ನಿಂಗೆ ಹೆಂಗೆ ಇಷ್ಟ ಆಯಿತೋ ಹಾಗೆ ನಾನು ನೋಡಿರೋ ಹುಡುಗನು ನಿನಗೆ ಇಷ್ಟ ಆಯ್ತವನೆ ಅಂತಾರೆ ಈಶ್ವರಿ. ಅಲ್ಲ ಚಿಕ್ಕಮ್ಮ, ಈಗ ಸಡನ್ನಾಗಿ ಬಂದು ಗಂಡು ಬಂದದೆ ಅಂದರೆ ಅಂತಾಳೆ ಕಣ್ಮಣಿ. ನಿನ್ನ ಅಪ್ಪಯ್ಯನ್ನೇ ಒಪ್ಪಿ ಎಲ್ರಿಗೂ ಬರೋಕ್ಕೆ ಹೇಳವ್ರೆ, ಅದಕ್ಕೆ ಎಲ್ಲ ಸಡನ್ನಾಗಿ ಆಯ್ತದೆ. ಅಯ್ಯೋ, ನಮಗೆ ಬೇಕಾದಷ್ಟು ಕೆಲಸ ಇದೆ, ನೀನು ಬಿರ್ರನೆ ರೆಡಿಯಾಗಿಬಿಡು ಅಂತ ಮೋನ ಹೊರಡುವಾಗ, ಅಮ್ಮ ನಾನು ಇಂಥವ ಮಾತಾಡಬೇಕು ಈ ಮದುವೆ ಅಂತ ಕಣ್ಮಣಿ ಹೇಳುವಾಗ, ಅಕ್ಕ ಆಮೇಲೆ ಮಾತಾಡಿದ್ರಾಯ್ತು, ನೀನು ಬಾ ಅಂತಾರೆ ಈಶ್ವರಿ. ನೋಡು, ಅವರೇನೋ ಬರೋ ಹೊತ್ತಾಯಿತು, ಚಂಪಾನು ಚಿತ್ರ ನಿನಗೆ ಸಹಾಯ ಮಾಡ್ತಾರೆ. ಚಿತ್ರ ಬಾರಮ್ಮ ಹೋಗೋಣ ಅಂತ ಈಶ್ವರಿ, ಚಿತ್ರನು ಎಲ್ಲರೂ ಹೋಗ್ತಾರೆ. ಇವಾಗ ನಾನೇನು ಮಾಡಲಿ ಅಂತಾಳೆ ಕಣ್ಮಣಿ. ಈಚೆ ರಾಕಿ ಕಾರನ್ನು ಒರೆಸ್ತಾ ಇರುವಾಗ ಈಶ್ವರಿ ಬಂದು ರಾಕಿಗೆ, ರಾಕೇಶ್ ತಗೋ ಅಂತ ದುಡ್ಡನ್ನು ಕೊಡ್ತಾರೆ. ಶಾಕ್ನಿಂದ ರಾಕಿ ನೋಡ್ತಾನೆ. ನೋಡು, ಅದರಲ್ಲಿ 10,000 ಇದೆ, ಅದನ್ನು ತಗೊಂಡೋಗಿ ಮಾರ್ಕೆಟ್ಗೆ ಹಣ್ಣು, ಎಲೆ, ವೀಳ್ಯದೆಲೆ, ಸ್ವೀಟ್ಸ್ ಎಲ್ಲ ತಗೊಂಬ. ಚಿತ್ರ, ಇನ್ನೇನಾರ ಬೇಕನವ ಅಂತಾರೆ ಈಶ್ವರಿ. ಎಲ್ಲರೂ ಮುಡ್ಕೊಳ್ಳೋಕ್ಕೆ ಹೂವು ಬೇಕಲ್ವಾ, ಅದನ್ನೇ ಹೇಳು ಅಂತಾಳೆ ಚಿತ್ರ. ಎಲ್ಲರೂ ಮುಡ್ಕೊಳ್ಳೋಕ್ಕೆ ಮಲ್ಲಿಗೆ ಹೂ ಬೇಕು, ಅದನ್ನು ದುಡ್ಡು ಸಾಲದೆ ಹೋದರೆ ಫೋನ್ ಮಾಡು ಅಂತಾರೆ ಈಶ್ವರಿ. ಸರಿ ಅಮ್ಮವ್ರೆ, ಇದ್ದಕ್ಕಿದ್ದ ಹಾಗೆ ಇಷ್ಟೊಂದೆಲ್ಲ ತರಿಸ್ತಿದ್ದೀರಲ್ಲ, ಹಟ್ಟಿಲಿ ಏನಾದರೂ ವಿಶೇಷನಾ ಅಂತಾನೆ ರಾಕಿ. ಏನಿಲ್ಲ ಕಣ್ಲಾ, ಕಣ್ಮಣಿಗೆ ನೋಡೋಕ್ಕೆ ಹುಡುಗನ ಕಡೆಯವರು ಬರ್ತಾರೆ, ಅದಕ್ಕೆ ನೀನು ಹೋಗಿ ತಕಬಾ ಅಂತಾಳೆ ಈಶ್ವರಿ. ಆಗ ರಾಕೇಶನ ಕೈಯಿಂದ ದುಡ್ಡು ಕೆಳಗೆ ಬೀಳುತ್ತೆ. ರಾಕೇಶ, ಯಾಕ್ಲಾ ಗರಬಡ್ದವ್ರಂಗೆ ನಿಂತಿದ್ಯಾ, ಏನಾಯಿತು ನಿಂಗೆ ಅಂತಾರೆ ಈಶ್ವರಿ. ಏನಿಲ್ಲ ಅಮ್ಮವ್ರೆ ಅಂತ ದುಡ್ಡನ್ನು ಎತ್ಕೊಂಡು, ಸರಿ
ಬಿರ್ರನೆ ಹೋಗಿ ನಾನು ಹೇಳಿದ್ದನ್ನೆಲ್ಲ ತಗೊಂಡು ಬಂದುಬಿಡು, ಗರ ಬಡ್ದವನಂಗೆ ನಿಂತ್ಕೊಂಡ್ಬೇಡ ಅಂತ ಈಶ್ವರಿ ಹೋಗ್ತಾರೆ. ಈಚೆ ಕಣ್ಮಣಿ ರೆಡಿಯಾಗಿರ್ತಾಳೆ. ಮೋನ ಅವಳಿಗೆ ಒಡವೆ ಹಾಕ್ತಾ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ. ಚಂಪಾ ನಿನಗೆ ಸಹಾಯ ಮಾಡ್ತಾಳೆ ಅಂದರೆ ನಾನೇ ಬೇಕು ಅಂತ ಹಠ ಮಾಡಿಕೊಂಡು ಮುಖ ಊಸ್ಕೊಂಡು ನಿಂತಿದ್ಯಲ್ಲ ಯಾಕೆ ಅಂತಾರೆ ಮೋನ. ಅವ್ವ, ನನಗೆ ಇಷ್ಟು ಬೇಗ ಮದುವೆ ಬೇಡ, ಇಷ್ಟ ಇಲ್ಲ, ಅಪ್ಪಂಗೆ ಈಗಲೇ ಇದನ್ನೆಲ್ಲ ನಿಲ್ಲಿಸ್ಬಿಡು ಅಂತ ಹೇಳ್ಬಿಡು ಅಂತಾಳೆ ಕಣ್ಮಣಿ. ಕಣ್ಮಣಿ, ನೀನೇನು ತಮಾಷೆ ಮಾಡ್ತಿದ್ಯಾ? ನಿಮ್ಮ ಅಪ್ಪಂಗೆ ಈ ಸಂಬಂಧ ಸಮಾಧಾನ ಆದ್ಮೇಲೆ ಬರೋಕೆ ಹೇಳಿರೋದು ಅಂತಾರೆ ಮೋನ. ಮದುವೆ ಮಾಡೋಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಕರ್ಸ್ಕೊಂಡ್ರಾ ಅಮ್ಮ? ಈಗಲೇ ನಾನು ಈ ಮದುವೆ ನಿಲ್ಲಿಸಲಿಲ್ಲ ಅಂದರೆ ನಾನು ತಿರ್ಗಾ ಮಾವನ ಮನೆಗೆ ಹೊಂಟೋಯ್ತೀನಿ ಬಿಡು ಅಂತಾಳೆ ಕಣ್ಮಣಿ. ನಿನ್ನ ಅಪ್ಪನ ತಾವ ಮಾತಾಡಿ ಎಲ್ಲಿಗೆ ಬೇಕಿದ್ರು ಹೋಗು, ಯಾರು ಬೇಡ ಅಂದವರು ಅಂತಾರೆ ಮೋನ. ಹಾಗಲ್ಲ ಅದು ನಾನು ಅಂತಾಳೆ ಕಣ್ಮಣಿ. ನೋಡು ಕಣ್ಮಣಿ, ನಿಮ್ಮ ಅಪ್ಪನ ಬಗ್ಗೆ ನಿನಗೆ ಸಂದಾಗಿ ಗೊತ್ತದೆ. ನಿನ್ನ ಅಜ್ಜಿ ಅಂದರೆ ಅತ್ತೆ ಮದುವೆ ಮಾಡಲೇಬೇಕು ಅಂತ ಹೇಳವ್ರೆ ಅಂದಮೇಕೆ ಅವ್ರು ಯಾರ ಮಾತನ್ನು ಕೇಳೋಕ್ಕಿಲ್ಲ. ಅದಕ್ಕೆ ಇಂಥ ಯೋಚನೆನ ಬಿಟ್ಬಿಡು, ಸುಮ್ಕೆ ಮದುವೆ ಮಾಡ್ಕೊಳ್ಳೋದನ್ನು ಕಲಿ ಅಂತಾರೆ ಮೋನ. ಆದರೆ ಅಮ್ಮ ಮನಸ್ಸಲ್ಲಿ ಅಂತ ಕಣ್ಮಣಿ ಹೇಳುವಾಗ ಅತ್ತೆ ಅಮ್ಮಮ್ಮ ಏನು ನಿಮ್ಮನ್ನ ಕರೀತವ್ರೆ ಅಂತ ಚಂಪಾ ಬರ್ತಾಳೆ. ಸರಿ ಚಂಪಾ, ಇವಳ ಜೊತೆ ಇರು, ನಾನು ಹೋಗಿ ಏನು ಅಂತ ನೋಡ್ತೀನಿ ಅಂತಾರೆ ಮೋನ. ನೋಡವ್ವ ಕಣ್ಮಣಿ, ಹೆಣ್ಣಾಗಿ ಹುಟ್ಟಿದ ಮೇಕೆ ಮದುವೆ ಆಗಲೇಬೇಕು, ಸುಮ್ಮನೆ ನಿಮ್ಮಪ್ಪ ಹೇಳ್ದಂಗೆ ಕೇಳವ್ವ ಅಂತ ಮೋನ ಹೋಗ್ತಾರೆ. ಈಚೆ ಮನೆಯವರೆಲ್ಲ ಇರ್ತಾರೆ. ಹುಡುಗನ ಕಡೆಯವರು ಬಂದಿರ್ತಾರೆ. ಆಗ ಗೌಡ್ರೆ ನಾನು ಅಂತಾರೆ ಹುಡುಗನಪ್ಪ. ನಿಮ್ಮ ಬಗ್ಗೆ ಹೇಳ್ಬೇಕಾಗಿಲ್ಲ, ಈಶ್ವರಿ ಹೇಳಿದಾಳೆ ಅಂತಾರೆ ಶಿವರಾಮೇಗೌಡರು. ಅಮ್ಮ, ಈ ಹುಡುಗ ನೀನು ನೋಡಿರೋ ಹುಡುಗನಿಗಿಂತ ಸಂದಾಗವನೇ ಅನಿಸ್ತಿದೆ ಕಣವ ಅಂತಾಳೆ ವಿನಂತಿ. ಏಯ್, ಸಂದ ಇಲ್ಲ ತಗೊಂಡು ಏನು ಕುಡಿಯೋಕಾಯ್ತದೇನೆ, ಒಸಿ ಸುಮ್ಕೆ ನಿಂತ್ಕೊ, ಮುಖ ನೋಡು ಬಿಳಿ ಜಿರಳೆ ಇದ್ದಂಗೆ ಅವನೇ ಅಂತಾಳೆ ಸಾವಿತ್ರಿ. ಮತ್ತೆ ಇನ್ಯಾಕೆ ತಡ, ಹುಡುಗಿನ ಕರೆಸ್ಬಿಡಿ, ಮುಂದಿನ ಕಾರ್ಯ ಮಾಡ್ಬೋದಲ್ವೇ ಅಂತಾರೆ ಹುಡುಗನ ತಂದೆ. ಅದಕ್ಕೇನಂತೆ ಮೋನ ಅಂತಾರೆ ಶಿವರಾಮೇಗೌಡರು. ಚಂಪಾ ಬಾ ಅಂತ ಮೋನ ಹೋಗಿ ಕಣ್ಮಣಿನ ಕರ್ಕೊಂಡು ಬರ್ತಾರೆ. ರಾಕಿ ಶಾಕ್ನಿಂದ ನೋಡ್ತಾನೆ. ಕಣ್ಮಣಿ ಜ್ಯೂಸನ್ನು ಎಲ್ರಿಗೂ ಕೊಡ್ತಾನೆ. ಹುಡುಗ ಕಣ್ಮಣಿನೇ ಬಾಯಿ ಕಳೆದು ನೋಡ್ತಿರ್ತಾನೆ. ಕಣ್ಮಣಿ ಎಲ್ರಿಗೂ ಜ್ಯೂಸ್ ಕೊಟ್ಟು ನಿಂತ್ಕೋತಾಳೆ. ರಾಕಿನ ನೋಡ್ತಾಳೆ. ಇನ್ನೇನು ಗೌಡ್ರೆ, ನನ್ನ ಬಗ್ಗೆ ಎಲ್ಲ ಗೊತ್ತಿರೋದ್ರಿಂದ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ನಮಗೆ ಸಂಪೂರ್ಣವಾಗಿ ನಿಮ್ಮ ಸಂಬಂಧ ಒಪ್ಪಿಗೆ ಆಯಿತು. ಈಗ ನಿಮಗೂ ನಮ್ಮ ಸಂಬಂಧ ಒಪ್ಪಿಗೆ ಆದರೆ ತಾಂಬೂಲನ ಬದಲಾಯಿಸ್ಕೋಬೋದಲ್ವಾ ಅಂತಾರೆ ನವೀನಪ್ಪ. ಅಲ್ಲ, ಹೆಣ್ಣು ಗಂಡು ಈಗ ತಾನೇ ನೋಡವ್ರೆ, ಈಗಲೇ ತಾಂಬೂಲ ಬದಲಾಯಿಸ್ಕೊಳ್ಳೋದು ಅಂದರೆ ಅಂತಾಳೆ ಸಾವಿತ್ರಿ. ಸಾವಿತ್ರಿ, ಶುಭಸ್ಯ ಶೀಘ್ರಂ ಅಂತ ಸುಮ್ಮನೆ ಹೇಳವ್ರೆಯೇ, ಎರಡೂ ಹಟ್ಟಿಯವರಿಗೆ ಒಪ್ಪಿಗೆ ಆಗದೆ ಅಂದಮ್ಯಾಕೆ ತಾಂಬೂಲ ಬದಲಾಯಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ ಹೇಳು? ಇದು ಫಾಸ್ಟ್ ಫುಡ್ ಕಾಲ ಬಾವ, ಪಟಪಟ ಅಂತ ಎಲ್ಲ ಆಯ್ತಿರ್ಬೇಕು ಅಂತಾರೆ ಈಶ್ವರಿ. ನೀನೇನು ಹೇಳೋದು ಸರಿಯಾಗದೆ, ಎಲ್ರಿಗೂ ಒಪ್ಪಿಗೆ ಅಂದರೆ ನನಗೂ ಒಪ್ಪಿಗೆನೆ. ಭದ್ರಾ, ಗೋವಿಂದ, ಅವ್ವ ನೀನೇನು ಹೇಳ್ತೀರಾ ಅಂತಾರೆ ಶಿವರಾಮೇಗೌಡರು. ನನಗೆ ಒಪ್ಪಿಗೆ ಕಾಣಲ್ಲ ಅಂತಾರೆ ಅಜ್ಜಿ. ಹ್ಞೂ ರೀ, ನಮಗೆಲ್ರಿಗೂ ಒಪ್ಪಿಗೆ ಇದೆ ಅಂತಾರೆ ಮೋನ. ಮಗಳೇ ಕಣ್ಮಣಿ ಅಂತಾರೆ ಶಿವರಾಮೇಗೌಡರು. ಅಯ್ಯೋ ಬಾವ, ಅದಿನ್ನೂ ಪಾಪ ಚಿಕ್ಕ ಮಗ, ಅದಕ್ಕಿಂತ ಹೆಚ್ಚಾಗಿ ಅವಳು ಯಾವತ್ತಾದರೂ ನಿಮ್ಮ ಮಾತು ಮೀರಿದಾಳೆ? ನೀವು ಯಾರನ್ನು ತೋರಿದ್ರು ಅವಳು ಒಪ್ಕೋತಾಳೆ, ನೀವೇನು ಹೇಳಿದ್ರು ಎಲ್ಲರ ನಿರ್ಧಾರ ಅದೇ ಅಂತಾರೆ ಈಶ್ವರಿ. ಸರಿ, ಈ ಸಂಬಂಧ ನಮಗೆ ಒಪ್ಪಿಗೆ ಅದೇ ಅಂತಾರೆ ಶಿವರಾಮೇಗೌಡರು. ತಾಂಬೂಲ ತರೋಕೆ ಹೇಳಿಬಿಡಿ ಅಂತಾರೆ ಈಶ್ವರಿ. ತಾಂಬೂಲ ಬದಲಾಯಿಸ್ಕೊಳ್ಳೋದು ನಂದೊಂದು ಚಿಕ್ಕ ಬೇಡಿಕೆ ಇದೆ ಗೌಡ್ರೆ. ಏನಿಲ್ಲ, ನನ್ನ ಮಗಳು ಅಳಿಯ ಇಬ್ಬರು ಅಮೇರಿಕಾದಲ್ಲಿರೋ ವಿಷಯ ನಿಮಗೂ ಗೊತ್ತು ಅಂತಾರೆ ಹುಡುಗನಪ್ಪ. ಅದಕ್ಕೆ ಆದಷ್ಟು ಬೇಗ ಸಿಂಪಲ್ಲಾಗಿ ಮದುವೆ ಮಾಡಿಕೊಟ್ರೆ ಸಾಕು ಅಂತಾರೆ ಹುಡುಗನಮ್ಮ. ಆಯಿತು, ಆದಷ್ಟು ಬೇಗ ಒಳ್ಳೆ ದಿನ ನೋಡೋಣ ಬಿಡಿ ಅಂತಾರೆ ಶಿವರಾಮೇಗೌಡರು. ಅದ್ರ ಬಗ್ಗೆ ತೊಂದರೆ ತೊಗೋಬೇಡಿ, ನಾವು ದಿನಾನೂ ಗುರ್ತು ಮಾಡ್ಕೊಂಡೇ ಬಂದಿದ್ದೀವಿ. ಈ ತಿಂಗಳು 22ನೇ ತಾರೀಕು ಶಾನೆ ಒಳ್ಳೆ ದಿನವಂತೆ, ಅದಕ್ಕೋಸ್ಕರನೇ ನೀವು ಯಾವುದಾದ್ರೂ ದೇವಸ್ಥಾನದಲ್ಲಿ ಮಾಡಿಕೊಟ್ರೆ ತೊಂದರೆ ಇಲ್ಲ ಅಂತಾರೆ ಹುಡುಗನಪ್ಪ. ಸಂಬಂಧ ಕೂಡಿ ಬಂದಾಗ ತಡ ಮಾಡೋದು ಬೇಡ, ಈ ಮದುವೆ ಮಾಡಿ ಮುಗಿಸೋಣ ಅಂತಾರೆ ಈಶ್ವರಿ. ಋಣಾನುಬಂಧ ಇರೋದಕ್ಕೆ ಮದುವೆ ಒದಗಿ ಬಂದಿರೋದು, ಒಳ್ಳೆ ಕೆಲಸಕ್ಕೆ ತಡೆಯೋಕ್ಕೆ ಯಾಕೆ? ಹ್ಞೂ ಆಗಲಿ, ಮಾಡಿಬಿಡೋಣ ತಗೋ ಅಂತಾರೆ ಅಜ್ಜಿ. ಆಯಿತು, ನೀವು ಹೇಳ್ದಂಗೆ ನೀವು ಹೇಳಿದ ದಿನಾನೇ ಮದುವೆ ಇಟ್ಕೊಳ್ಳೋಣ ಬಿಡಿ ಅಂತಾರೆ ಶಿವರಾಮೇಗೌಡರು. ನಂತರ ತಾಂಬೂಲನ ತಗೊಂಡು ಹುಡುಗನಪ್ಪ, ನನ್ನ ಮಗ ನವೀನನಿಗೆ ನಿಮ್ಮ ಮಗಳನ್ನು ತಗೊಳ್ಳೋಕ್ಕೆ ನಮಗೆ ಸಂಪೂರ್ಣ ಒಪ್ಪಿಗೆ ಇದೆ ಅಂತ ತಾಂಬೂಲನ ಕೊಡ್ತಾರೆ. ನಂತರ ಶಿವರಾಮೇಗೌಡರು ತಾಂಬೂಲ ತಗೊಂಡು, ನಮ್ಮ ಮಗಳು ಕಣ್ಮಣಿಗೆ ನಿಮ್ಮ ಮಗನ ತಗೊಳ್ಳೋದಕ್ಕೆ ನಮಗೂ ಸಂಪೂರ್ಣ ಒಪ್ಪಿಗೆ ಇದೆ ಅಂತಾರೆ ಶಿವರಾಮೇಗೌಡರು. ಆಗ ಕಣ್ಮಣಿ ರಾಕಿನೇ ನೋಡ್ತಾ ಏನು ಮಾಡೋದು ಅಂತ ಸನ್ನೆ ಮಾಡ್ತಾಳೆ. ಗೋವಿಂದ ಅಂತಾರೆ ಶಿವರಾಮೇಗೌಡರು. ಕ್ಷಮಿಸಿ, ನಾವು ತಾಂಬೂಲ ಬದಲಾಯಿಸ್ಕೊಳ್ಳೋದಕ್ಕೆ ಮುಂಚೆನೇ ಹೇಳಬೇಕಾಗಿತ್ತು. ಅಂದಹಾಗೆ ನೀವು ನಮ್ಮ ಕಡೆಯಿಂದ ಏನು ಎದುರು ನೋಡ್ತಿದ್ದೀರಿ ಅಂತಾರೆ ಗೋವಿಂದ. ನೋಡಿ, ನಮ್ಮ ಮನೆ ಮಹಾಲಕ್ಷ್ಮಿನ ನೀವು ಹುಟ್ಟು ಬಟ್ಟೆಯಲ್ಲಿ ಕಳಿಸ್ಕೊಟ್ರು ನಾವು ಸಂತೋಷವಾಗಿ ಮನೆ ತುಂಬಿಸ್ಕೊತೀವಿ ಅಂತಾರೆ ಹುಡುಗನಪ್ಪ. ನೋಡಿ, ಇದು ನಿಮ್ಮ ದೊಡ್ಡತನ ತೋರಿಸ್ತದೆ. ಹಂಗಂದ್ಬಿಟ್ಟು ನನ್ನ ಮಗಳನ್ನ ನಿಮ್ಮ ಹಟ್ಟಿಗೆ ಹಂಗೆ ಕಳ್ಸೋಕ್ಕಾಯ್ತದೆಯೇ? ಅಳಿಯಂದ್ರಿಗೆ ಒಂದು
ಕಾರ್ ಕೊಡಿಸ್ತೀನಿ, ಜೊತೆಗೆ ನನ್ನ ಮಗಳ ಹೆಸರಲ್ಲಿ ಒಂದು 5 ಕೋಟಿ ದುಡ್ಡನ್ನು ಡೆಪಾಸಿಟ್ ಇಡ್ತೀನಿ, ಆಮೇಲೆ ಇವರಿಬ್ಬರು ಮಂಡ್ಯದಲ್ಲಿ ಉಳ್ಕೊಳ್ಳೋಕ್ಕೆ ಒಂದು ಬಂಗ್ಲೆ ಕೊಡಿಸೋಣ ಅಂತಿದ್ದೀನಿ. ಇದೇನು ಹಾಗೆ ಕೂತ್ಬಿಟ್ರಿ, ಇನ್ನೂ ಏನಾರ ಬೇಕಿದ್ರೆ ಕೇಳಿ, ನನ್ನ ಮಗಳಿಗೋಸ್ಕರ ಅಷ್ಟು ಮಾಡಲ್ವೇ ಅಂತಾರೆ ಶಿವರಾಮೇಗೌಡರು. ಅಯ್ಯಯ್ಯೋ ಏನು ಇದು, ನಮ್ಮಣ್ಣ ಹೀಗೆ ಕೊಟ್ಟರೆ ಈಶ್ವರಿ ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಬಿಡ್ತಾಳೆ, ಅಯ್ಯಯ್ಯೋ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿದು ಬೆಂಕಿ ಆಯ್ತದೆ ಅಂತಾಳೆ ಸಾವಿತ್ರಿ. ಏನಮ್ಮ ಕಣ್ಮಣಿ, ನಿನಗೂ ಸಂತೋಷ ತಾನೇ ಅಂತಾರೆ ಗೋವಿಂದ. ಕಣ್ಮಣಿ ಏನೂ ಮಾತಾಡಲ್ಲ. ಸರಿ ನಾವಿನ್ನು ಹೋಗ್ಬಿಟ್ಟು ಬರ್ತೀವಿ ಅಂತ ಹುಡುಗನ ಕಡೆಯವರು ಹೋಗ್ತಾರೆ. ಮೋನ ಇದನ್ನು ಒಳಗೆ ಮಾಡು, ಗೋವಿಂದ ಭದ್ರಾ ಬಾರ್ಲಾ ಅಂತ ಶಿವರಾಮೇಗೌಡರು ಹೋಗ್ತಾರೆ. ಅಯ್ಯೋ ನನಗೆ ನಾ ಹುಡುಗ ಒಸಿ ಮೆದು ಅನ್ನಿಸ್ತದೆ, ನಾನು ನೋಡಿದ ಹುಡುಗ ತುಂಬ ಚುರುಕಾಗಿದ್ದ ಅಂತಾಳೆ ಸಾವಿತ್ರಿ. ಲೇ ಸಾವಿತ್ರಿ, ತಾಂಬೂಲ ತಗೊಂಡು ಮದುವೆ ದಿನ ಗೊತ್ತು ಮಾಡಿದ ಮ್ಯಾಕೆ ಅದ್ಯಾಕೆ ಮಾತು ಅಂತ ಆಡ್ತೀಯೆ, ಸುಮ್ಕೆ ಕೂತ್ಕೊಳ್ಳೆ ಅಂತಾರೆ ಅಜ್ಜಿ. ಕಂಡದ್ದು ಕಂಡಂಗೆ ಹೇಳಿದರೆ ಕೆಣದಂಥ ಕೋಪ ಅಂತೆ. ವಿನಂತಿ ಬಾರೆ ಅಂತ ಸಾವಿತ್ರಿ ಹೋಗ್ತಾಳೆ. ಈಚೆ ವಿದ್ಯಾ ಭದ್ರನ ಹತ್ರ, ಒಂದು ನಿಮಿಷ, ಕಣ್ಮಣಿಗೆ ಮದುವೆ ಫಿಕ್ಸ್ ಮಾಡಿದ್ರಂತೆ ಅಂತ ಕೇಳ್ತಾಳೆ. ಹೌದು ಅಂತಾನೆ ಭದ್ರ. ಇಷ್ಟೆಲ್ಲ ಮಾಡಬೇಕು ಮುಂಚೆ ಈ ಮದುವೆ ಕಣ್ಮಣಿಗೆ ಇಷ್ಟ ಇದೆಯೋ ಇಲ್ವೋ ಅಂತ ಒಂದು ಮಾತು ಯಾರಾದರೂ ಕೇಳಿದ್ರಾ ಅಂತಾಳೆ ವಿದ್ಯಾ. ಈ ಪ್ರೀತಿ ಮಾಡೋದು ಇಷ್ಟಪಡೋದು ನಮ್ಮ ಹಟ್ಟಿ ಸಂಸ್ಕೃತಿ ಅಲ್ಲ ಅಂತಾನೆ ಭದ್ರ. ತಾವು ಕೂಡ ಪಿರುತಿ ಮಾಡಿಯೇ ಮದುವೆ ಆಗಿದ್ದು ಅನ್ನೋದು ಜಪ್ತಿಲಿರಲಿ ಅಂತಾಳೆ ವಿದ್ಯಾ. ಅದೊಂದೇ ನನ್ನ ಜೀವನದಾಗೆ ಮಾಡಿರೋ ದೊಡ್ಡ ತಪ್ಪು ಅಂತಾನೆ ಭದ್ರ. ಈಚೆ ಕಣ್ಮಣಿ ವಿದ್ಯೆನ ಹತ್ರ, ಒಬ್ಬನಿಗೆ ಮನಸ್ಸು ಕೊಟ್ಟು ಇನ್ನೊಬ್ಬನ ಕುತ್ತಿಗೆಗೆ ಹೆಂಗೆ ತಾಳಿ ಕಟ್ಟಲಿ ಅದಕ್ಕೆ ನಾನು ಅಂತ ಹೇಳ್ತಾಳೆ. ನಂತರ ವಿದ್ಯಾ ಮಾತಿಗೆ ಬೆಲೆ ಕೊಟ್ಟು ಕಣ್ಮಣಿ ಹತ್ರ, ನಿನಗೆ ಈ ಮದುವೆ ಇಷ್ಟನಾ ಅಂತ ಭದ್ರ ಕೇಳ್ತಾನೆ. ಆಗ ಕಣ್ಮಣಿ ನಿಜಾನ ಬಾಯಿ ಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.